ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಈ ರಾಹುಗಾಲ ಬೆಳಗ್ಗೆ 10:40 AM ರಿಂದ 12:21 PM ವರೆಗೆ. ಈ ಯಮಗಂಟ ಕಾಲ ಮಧ್ಯಾಹ್ನ 3:35 ರಿಂದ 5:12 ವರೆಗೆ ಇರುತ್ತೆ. ಗ್ರಹಗಳ ಗೋಚಾರದ ಪ್ರಕಾರ ಸಿಂಹ ರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಆರ್ಥಿಕವಾಗಿ ಈ ದಿನ ಉತ್ತಮವಾಗಿರಲಿದ್ದು, ಹಿರಿಯರ ಬೆಂಬಲದಿಂದ ಶುಭ. ಅದೃಷ್ಟದ ಸಂಖ್ಯೆ 3 ಬಣ್ಣ ಕೇಸರಿ ಮತ್ತು ಹಳದಿ. ಹರಿಯುವ ನೀರಿನಲ್ಲಿ ತೆಂಗಿನಕಾಯಿಯನ್ನು ಹರಿದರೆ ಆರೋಗ್ಯವನ್ನು ನೀವು ಇವತ್ತಿನ ದಿನ ಕಾಪಾಡಿಕೊಳ್ಳಬಹುದು. ಶಾಶ್ವತವಾಗಿ ನಿಮಗೆ ಅಭಿವೃದ್ಧಿ ಜಯ ಸಿದ್ಧಿಸುತ್ತೆ. ಸಿಂಹ ರಾಶಿಯ ಜಾತಕದವರೇ, ನಿಮಗೀಗ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಗ್ರಹಗಳ ಚಲನೆಯಿಂದಾಗಿ ಒಂದು ಅದ್ಭುತ ಕಾಲಘಟ್ಟ ಆರಂಭವಾಗುತ್ತಿದೆ. ಇತಿಹಾಸದಲ್ಲಿಯೇ ಯಾವ ಜ್ಯೋತಿಷಿಯೂ ಈ ಮುಂಚೆ ಪ್ರಸ್ತಾಪಿಸದ ಅತ್ಯಂತ ಆಳವಾದ ಜ್ಯೋತಿಷ್ಯ ರಹಸ್ಯಗಳನ್ನು ಮತ್ತು ಮುನ್ಸೂಚನೆಗಳನ್ನು ನಾವಿಂದು ವಿಶ್ಲೇಷಿಸಲಿದ್ದೇವೆ. ಇದು ಕೇವಲ ಒಂದು ಸಾಧಾರಣ ದಿನದ ಭವಿಷ್ಯವಲ್ಲ, ನಿಮ್ಮ ಮುಂಬರುವ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಮಹಾಕ್ರಾಂತಿಯ ಮುನ್ನುಡಿ. ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಾದ ಕಷ್ಟಗಳು, ಅಪಮಾನಗಳು ಮತ್ತು ಆರ್ಥಿಕ ಹಿನ್ನಡೆಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗುವ ಕ್ಷಣಗಳು ಹತ್ತಿರ ಬರುತ್ತಿವೆ. ಕಾಲಪುರುಷನ ಲೆಕ್ಕಾಚಾರದ ಪ್ರಕಾರ ಮುಂಬರುವ ಕೆಲವು ಗಂಟೆಗಳು ನಿಮ್ಮ ಬದುಕಿನಲ್ಲಿ ನೀವು ಕಲ್ಪಿಸಿಕೊಳ್ಳದ ಮಹತ್ತರವಾದ ಬದಲಾವಣೆಗಳನ್ನು ತರಲಿವೆ. ಆದರೆ ನೆನಪಿಡಿ, ಜಗತ್ತಿನಲ್ಲಿ ಒಳೆಯುವುದೆಲ್ಲವೂ ಚಿನ್ನವಲ್ಲ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಆಕರ್ಷಕ ಅವಕಾಶವೂ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಈ ಕುರುಡಾಗಿ ನಂಬಬೇಡಿ. ವಿಧಿ ನಿಮಗೆ ದೊಡ್ಡ ಸಿಂಹಾಸನವನ್ನು ನೀಡುವ ಮುನ್ನ ನಿಮ್ಮ ತಾಳ್ಮೆ ಮತ್ತು ವಿವೇಕದ ಕಠಿಣ ಪರೀಕ್ಷೆ ನಡೆಸುತ್ತೆ. ವಿಶೇಷವಾಗಿ ಈ ತಿಂಗಳ 5-6ನೇ ತಾರೀಕಿನ ಅನುಪಾಸ್ಯನಲ್ಲಿ ಗ್ರಹಗಳ ಸ್ಥಿರಾಂತರಗಳು ನಿಮಗೆ ವಿಶಿಷ್ಟ ಸಂಕೇತಗಳನ್ನು ನೀಡುತ್ತವೆ. ಹಳೆಯದಾದ ನಿಂತು ಹೋಗಿದ್ದ ಕಾರ್ಯಗಳು ಇದ್ದಕ್ಕಿದ್ದಂತೆ ಚುರುಕುಗೊಳ್ಳಲಿವೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಬರುವ ದೂರವಾಣಿ ಕರೆ ಅಥವಾ ಸಂದೇಶ ನಿಮ್ಮ ವೃತ್ತಿಜೀವನಕ್ಕೆ ಹೊಸ ಮಾರ್ಗವನ್ನು ತೋರಿಸಬಹುದು. ಉದ್ಯೋಗ ಮಾಡುವವರಿಗೆ ಅತ್ಯುತ್ತಮ ಆಫರ್ಗಳು ಹುಡುಕಿಕೊಂಡು ಬರಲಿವೆ. ಆದರೆ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ನಿಮ್ಮನ್ನು ಒತ್ತಾಯಿಸುವ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ನೀವು ಸಿಂಹ ರಾಶಿಯಲ್ಲಿ ಜನಿಸಿದವರು ಆಗಿದ್ರೆ ಅಥವಾ ನಿಮ್ಮ ಹೆಸರಿನ ಮೊದಲ ಅಕ್ಷರ ಸಿಂಹ ರಾಶಿಗೆ ಒಳಪಡುತ್ತಿದ್ದರೆ, ಇಂದಿನಿಂದ ಆರಂಭವಾಗುವ ಮುಂದಿನ ಈ 162 ದಿನಗಳು ನಿಮ್ಮ ಇಡೀ ಜೀವನದ ಧಕ್ಕೆಯನ್ನು ಬದಲಾಯಿಸಲಿವೆ. ಬ್ರಹ್ಮಾಂಡದ ಅತ್ಯಂತ ನಿಗೂಢ, ಮಾಯಾವಿ ಮತ್ತು ಚಮತ್ಕಾರಿ ಗ್ರಹ ಎಂದು ಕರೆಯಲ್ಪಡುವ ರಾಹು ದೇವನು ನಿಮ್ಮ ಭವಿಷ್ಯದ ಪುಟಗಳನ್ನು ತಿರುವು ಮುರುವು ಮಾಡಲು ಸಜ್ಜಾಗಿದ್ದಾನೆ. ಸಿಂಹ ರಾಶಿಯವರೇ, ನಾನು ಇಂದು ನಿಮಗೆ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತಿದ್ದೇನೆ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಬದುಕಿನಲ್ಲಿ ಅದೆಂತಹ ಮಹತ್ತರದ ಕ್ರಾಂತಿ ಸಂಭವಿಸಲಿದೆ ಎಂದರೆ, ನಿಮ್ಮ ಕಳೆದ 18 ವರ್ಷಗಳ ಕಷ್ಟದ ದಿನಗಳ ಲೆಕ್ಕಾಚಾರವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅನಿರೀಕ್ಷಿತವಾಗಿ ಕುಬೇರನನ್ನಾಗಿ ಮಾಡುವ ವಿದೇಶ ಪ್ರಯಾಣದ ಯೋಗ ತಂದುಕೊಡುವ ಅಥವಾ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆಯ ಭಾಗ್ಯವನ್ನು ಕರುಣಿಸುವ ತಾಕತ್ತು ಈ ರಾಹುವಿನ ಸಂಚಾರಕ್ಕಿದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಕಡೆಯಿಂದ ಆಗುವ ಒಂದು ಸಣ್ಣ ತಪ್ಪು ನಿಮ್ಮನ್ನು ಭಾರೀ ಆರ್ಥಿಕ ಸಂಕಷ್ಟಕ್ಕೆ ಅಥವಾ ಮಾನಸಿಕ ನೆಮ್ಮದಿಯ ಭಂಗಕ್ಕೆ ದೂಡಬಹುದು. ಹಾಗಾಗಿ ನೀವು ಈ ವಿಡಿಯೋವನ್ನು ಅತ್ಯಂತ ಜಾಗರೂಕತೆಯಿಂದ ಕೊನೆಯವರೆಗೂ ಆಲಿಸಿ, ಏಕೆಂದರೆ ಗ್ರಹಗಳ ಈ ಒಂದು ಅಪರೂಪದ ನಡಿಗೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಹೇಗೆ ಕೊಂಡೊಯ್ಯುತ್ತೆ ಮತ್ತು ನೀವು ಯಾವ ತಪ್ಪುಗಳಿಂದ ದೂರವಿರಬೇಕು ಎಂಬುದರ ಸಂಪೂರ್ಣ ರಹಸ್ಯ ಮಾರ್ಗದರ್ಶನ ಇಲ್ಲಿದೆ. ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ಒಂದು ಸ್ವತಂತ್ರ ರಾಶಿಯಿಲ್ಲದ ಛಾಯಾಗ್ರಹ ಎಂದು ಕರೆಯಲಾಗುತ್ತೆ. ರಾಹುವಿಗೆ ಸ್ವಂತ ಮನೆಯಿಲ್ಲದಿದ್ದರೂ ಅವನು ಯಾವ ಮನೆಯಲ್ಲಿ ಕುಳಿತಿರುತ್ತಾನೋ ಆ ಮನೆಯ ಅಧಿಪತಿಯ ಗುಣಗಳನ್ನು ಮತ್ತು ತನ್ನ ಮಿತ್ರ ಗ್ರಹಗಳ ಶಕ್ತಿಯನ್ನು ಹೀರಿಕೊಂಡು ಅತ್ಯಂತ ತೀವ್ರವಾದ ಫಲಿತಾಂಶಗಳನ್ನು ನೀಡ್ತಾನೆ. ಪ್ರಸ್ತುತ ಸಿಂಹರಾಶಿಯ ಗೋಚಾರ ಫಲವನ್ನು ಗಮನಿಸಿದಾಗ ರಾಹುದೇವನು ನಿಮ್ಮ ಜಾತಕದ ಅತ್ಯಂತ ಪ್ರಮುಖವಾದ ಸಪ್ತಮ ಭಾವದಲ್ಲಿ 7ನೇ ಮನೆ ಸಾಗುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 7ನೇ ಮನೆ ಎಂದರೆ ಕೇವಲ ವೈವಾಹಿಕ ಜೀವನ ಮಾತ್ರವಲ್ಲ,
ಅದು ನಿಮ್ಮ ವ್ಯಾಪಾರ, ಪಾಲುದಾರಿಕೆ, ಸಮಾಜದಲ್ಲಿ ನಿಮಗಿರುವ ಗೌರವ, ಜನಪ್ರಿಯತೆ ಮತ್ತು ನಿಮ್ಮ ಸಾರ್ವಜನಿಕ ಸಂಬಂಧಗಳನ್ನು ನಿರ್ಧರಿಸುವ ಸ್ಥಾನ. ಮುಂಬರುವ ಡಿಸೆಂಬರ್ ತಿಂಗಳಿನಲ್ಲಿ ರಾಹು ತನ್ನ ಸ್ಥಾನವನ್ನು ಬದಲಾಯಿಸಿ ಮಕರ ರಾಶಿಗೆ ಪ್ರವೇಶಿಸುವ ಮುನ್ನ ಸಿಂಹ ರಾಶಿಯವರಿಗೆ ಈ ಒಂದು 162 ದಿನಗಳ ಕಾಲಾವಕಾಶ ಅತ್ಯಂತ ನಿರ್ಣಾಯಕವಾಗಿದೆ. ಕಳೆದ 1 ವರ್ಷದಿಂದ ಸಿಂಹ ರಾಶಿಯವರು ಅನುಭವಿಸುತ್ತಿರುವ ಅಸ್ಥಿರತೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಹ ಪರಿಸ್ಥಿತಿಗಳು ಮತ್ತು ಮಾನಸಿಕ ಗೊಂದಲಗಳಿಗೆ ಈಗ ಒಂದು ತಾರ್ಕಿಕ ಅಂತ್ಯ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮಲ್ಲಿ ಅನೇಕರು ಕಳೆದ ಕೆಲವು ತಿಂಗಳುಗಳಿಂದ ಒಂದು ವಿಷಯವನ್ನು ತೀವ್ರವಾಗಿ ಗಮನಿಸಿರಬಹುದು. ನೀವು ಎಷ್ಟೇ ಕಷ್ಟಪಟ್ಟರೂ ನಿರೀಕ್ಷಿತ ಪ್ರತಿಫಲ ಸಿಗ್ತಿಲ್ಲ. ಈ ಧನಾಗಮನವೇನೋ ಆಗುತ್ತಿತ್ತು, ಆದರೆ ಬಂದ ಹಣ ನೀರಿನಂತೆ ಖರ್ಚಾಗಿ ಹೋಗುತ್ತಿತ್ತು. ಮದುವೆಯ ಮಾತುಕತೆಗಳು ಅಂತಿಮ ಹಂತಕ್ಕೆ ಬಂದು ದಿಢೀರನೆ ಮುರಿದು ಬೀಳುತ್ತಿರಬಹುದು. ಇನ್ನು ವಿವಾಹಿತರಾಗಿದ್ದರೆ ಸಣ್ಣ ಪುಟ್ಟ ಕಾರಣಗಳಿಗೆ ಪತಿ ಪತ್ನಿಯರ ನಡುವೆ ಅನಗತ್ಯವಾದ ವಿವಾದಗಳು, ತಪ್ಪು ತಿಳುವಳಿಕೆಗಳು ಮತ್ತು ಮಾನಸಿಕ ಅಂತರ ಸೃಷ್ಟಿಯಾಗಿರಬಹುದು. ವ್ಯಾಪಾರ ರಂಗದಲ್ಲೂ ಪಾಲುದಾರರ ನಡುವೆ ನಂಬಿಕೆಯ ಕೊರತೆ ಎದುರಾಗಿರಬಹುದು. ಸಿಂಹ ರಾಶಿಯವರೇ, ಇವೆಲ್ಲವೂ ನಿಮ್ಮ 7ನೇ ಮನೆಯಲ್ಲಿ ಕುಳಿತ ರಾಹುವಿನ ನಕಾರಾತ್ಮಕ ಪ್ರಭಾವದ ಫಲ. ಆದರೆ ಧೃತಿಗೆಡಬೇಡಿ, ಏಕೆಂದರೆ ಬ್ರಹ್ಮಾಂಡದ ನಿಯಮದಂತೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ. ಮುಂದಿನ ಭಾಗದಲ್ಲಿ ನಾವು ಈ ಪರಿಸ್ಥಿತಿ ಹೇಗೆ ಸುಧಾರಿಸಲಿದೆ ಎಂಬುದನ್ನು ಆಳವಾಗಿ ತಿಳಿಯೋಣ. ಈಗ ನಾವು ಮುಂದಿನ 162 ದಿನಗಳಲ್ಲಿ ಸಿಂಹ ರಾಶಿಯವರ ಆರ್ಥಿಕ ಜೀವನದಲ್ಲಿ ಸಂಭವಿಸಲಿರುವ ಆ ಮಹತ್ತರ ಪವಾಡದ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ರೋಮಾಂಚಕ ನಿಯಮಗಳ ಪ್ರಕಾರ ರಾಹುದೇವನು ನಿಮ್ಮ ಜಾತಕದ 7ಮ ಭಾವದಲ್ಲಿದ್ದರೂ ಆತನ ತೀಕ್ಷ್ಣವಾದ ಪಂಚಮ ಮತ್ತು ನವಮ ದೃಷ್ಟಿಗಳು ನಿಮ್ಮ ಜಾತಕದ ಲಾಭಭಾವ ಅಂದರೆ 11ನೇ ಮನೆ ಮತ್ತು ಈ ಒಂದು ಪರಾಕ್ರಮ ಭಾವದ 3ನೇ ಮನೆ ಮೇಲೆ ನೇರವಾಗಿ ಬೀಳುತ್ತಿವೆ. 11ನೇ ಮನೆ ಅಂದರೆ ಅದು ಕೇವಲ ನಿಮ್ಮ ದೈನಂದಿನ ಆದಾಯವಲ್ಲ, ಅದು ನಿಮ್ಮ ಆಕಸ್ಮಿಕ ಧನಲಾಭ, ದೀರ್ಘಕಾಲದ ಹೂಡಿಕೆಯಿಂದ ಬರುವ ಲಾಭ ಮತ್ತು ನಿಮ್ಮ ಜೀವನದ ದೊಡ್ಡ ಆಸೆಗಳ ಈಡೇರಿಕೆಯನ್ನು ಸೂಚಿಸುವ ಒಂದು ಪವಿತ್ರ ಸ್ಥಾನ ಅಂತಲೇ ನಾವು ಅನ್ನಬಹುದು. ಈ ಕಳೆದ ಕೆಲವು ವರ್ಷಗಳಿಂದ ದುಡಿಮೆ ನಂದು, ದುಡ್ಡು ಬೇರೆಯವರದ್ದು ಎನ್ನುವಂತೆ ಬದುಕುತ್ತಿದ್ದ ಸಿಂಹ ರಾಶಿಯವರಿಗೆ ಈ ಒಂದು ಕಾಲಾವಧಿಯಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ. ನೀವು ಈ ಹಿಂದೆ ಎಲ್ಲೋ ಹೂಡಿಕೆ ಮಾಡಿ ಕಳೆದುಕೊಂಡಿದ್ದ ಹಣ ಅಥವಾ ಯಾರಿಗೋ ಸಾಲ ನೀಡಿ ಇನ್ನೂ ಇದು ವಾಪಸ್ ಬರುವುದಿಲ್ಲ ಎಂದು ಕೈ ಚೆಲ್ಲಿದ್ದ ಈ ಧನರಾಶಿ ಅನಿರೀಕ್ಷಿತ ಮಾರ್ಗದ ಮೂಲಕ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಸಿಗಲಿವೆ. ನೀವು ಹಮ್ಮಿಕೊಳ್ಳುವ ಪ್ರತಿಯೊಂದು ಹೊಸ ಉದ್ಯಮದಲ್ಲೂ ಲಾಭದ ಪ್ರಮಾಣ ದುಪ್ಪಟ್ಟವಾಗುತ್ತೆ. ಮುಖ್ಯವಾಗಿ ನಿಮ್ಮ ಆದಾಯಕ್ಕೆ ಕೇವಲ ಒಂದು ಮೂಲ ಇರುವುದಿಲ್ಲ. ರಾಹುವಿನ ಪ್ರಭಾವದಿಂದಾಗಿ ನೀವು ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣ ಗಳಿಸಲು ಆರಂಭಿಸುತ್ತೀರಿ. ಬ್ರಹ್ಮಾಂಡದಲ್ಲಿ ರಾಹು ಗ್ರಹವನ್ನು ಆಧುನಿಕ ತಂತ್ರಜ್ಞಾನ, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಕೃತಕ ಬುದ್ಧಿ ಮತ್ತು ಈ ಒಂದು ಡಿಜಿಟಲ್ ಪ್ರಪಂಚದ ಅಧಿಪತಿ ಎಂದು ಪರಿಗಣಿಸಲಾಗುತ್ತೆ. ಈ ಒಂದು 162 ದಿನಗಳಲ್ಲಿ ಯಾರೆಲ್ಲ ಸಿಂಹ ರಾಶಿಯವರು ಆನ್ಲೈನ್ ವ್ಯವಹಾರ, ಯೂಟ್ಯೂಬ್ ಚಾನಲ್, ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಸಾಫ್ಟ್ವೇರ್ ತಂತ್ರಜ್ಞಾನ ಅಥವಾ ಯಾವುದೇ ರೀತಿಯ ಇಂಟರ್ನೆಟ್ ಆಧಾರಿತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಇದು ಒಂದು ಸುವರ್ಣ ಯುಗ ಅಂತಲೇ ನಾವು ಹೇಳಬಹುದು. ನಿಮ್ಮ ಕಂಟೆಂಟ್ ಅಥವಾ ನಿಮ್ಮ ಉತ್ಪನ್ನಗಳು ಜಾಗತಿಕ ಮಟ್ಟದಲ್ಲಿ ಲಕ್ಷಾಂತರ ಜನರನ್ನು ತಲುಪಿದೆ. ನೀವು ನಿರೀಕ್ಷಿಸಿದ ಮಟ್ಟದಲ್ಲಿ ನಿಮ್ಮ ಈ ಒಂದು ಫಾಲೋವರ್ಸ್ ಅಥವಾ ಗ್ರಾಹಕರ ಸಂಖ್ಯೆ ವೃದ್ಧಿಯಾಗುತ್ತೆ. ರಾಹು ನಿಮಗೆ ಹಳೆ ಶೈಲಿಯ ಯೋಚನೆಯಿಂದ ಹೊರಬಂದು ಇಲ್ಲಿ ಔಟ್ ಆಫ್ ದಿ ಬಾಕ್ಸ್ ಅಂದರೆ ಸಮಾಜ ಯೋಚಿಸಿದ ವಿಭಿನ್ನ ಆಯಾಮದಲ್ಲಿ ಯೋಚಿಸುವ ಅದ್ಭುತ ಬುದ್ಧಿಶಕ್ತಿ ಕರುಣಿಸುತ್ತಾನೆ. ಈ ಸಮಯದಲ್ಲಿ ನೀವು ಈ ಒಂದು ಶೇರ್ ಮಾರ್ಕೆಟ್ ಅಥವಾ ಈ ಒಂದು ಡಿಜಿಟಲ್ ಅಸೆಟ್ಗಳ ಮೇಲೆ ಜಾಗರೂಕತೆಯಿಂದ ಹೂಡಿಕೆ ಮಾಡಿದರೆ ಅದು ನಿಮಗೆ ಭವಿಷ್ಯದಲ್ಲಿ ಭಾರಿ ಆಸ್ತಿಯನ್ನು ತಂದುಕೊಡಬಲ್ಲದು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಸುಂದರವಾದ ಕನಸಿರುತ್ತೆ. ನನಗೊಂದು ಸ್ವಂತ ಮನೆ ಇರಬೇಕು, ಒಂದು ಐಷಾರಾಮಿ ವಾಹನ ಇರಬೇಕು, ಸಮಾಜದಲ್ಲಿ ನನ್ನನ್ನು ಎಲ್ಲರೂ ಗೌರವದಿಂದ ನೋಡಬೇಕು ಎಂಬ ಆಸೆ ನಿಮ್ಮಲ್ಲಿಯೂ ಇರಬಹುದು. ಸಿಂಹ ರಾಶಿಯವರೇ, ನಿಮ್ಮ ಈ ಒಂದು ಹಳೆಯ ಆಸೆಗಳ ಡೈರಿಯನ್ನು ಧೂಳು ಕೊಡವಿ ಹೊರಗೆ ತೆಗೆಯುವ ಸಮಯ ಬಂದಾಯಿತು. ರಾಹುವಿನ ಶುಭ ದೃಷ್ಟಿಯ ಫಲವಾಗಿ ನಿಮ್ಮ 11ನೇ ಮನೆ ಸಕ್ರಿಯಗೊಳ್ಳುತ್ತಿರುವುದರಿಂದ ಮುಂದಿನ ಕೆಲವು ತಿಂಗಳುಗಳಲ್ಲಿ ನೀವು ಸ್ವಂತ ಭೂಮಿ, ಮನೆ ಅಥವಾ ನೂತನ ವಾಹನವನ್ನು ಖರೀದಿಸುವ ಯೋಗ ಅತ್ಯಂತ ಪ್ರಬಲವಾಗಿದೆ. ಕೇವಲ ಭೌತಿಕ ಸುಖಗಳು ಮಾತ್ರವಲ್ಲ, ಯಾರೆಲ್ಲ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದೀರೋ
ಅವರ ಒಂದು ವೀಸಾ ಮತ್ತು ಈ ಪಾಸ್ಪೋರ್ಟ್ ಸಮಸ್ಯೆಗಳು ನಿವಾರಣೆಯಾಗಿ ವಿದೇಶ ಪ್ರಯಾಣದ ಯೋಗ ಕೂಡಿ ಬರುತ್ತೆ. ನಿಮ್ಮ ಜೀವನದ ಮಟ್ಟ ಮೇಲ್ಮುಖವಾಗಿ ಚಲಿಸಲು ಪ್ರಾರಂಭವಾಗುತ್ತೆ. ಆದರೆ ಈ ಎಲ್ಲ ಯಶಸ್ಸಿನ ನಡುವೆ ರಾಹು ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಭ್ರಮೆ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಆ ಅಪಾಯಗಳೇನು ಎಂಬುದನ್ನು ನಾವು ಈಗ ಸ್ಪಷ್ಟವಾಗಿ ತಿಳಿಯೋಣ. ಸಿಂಹ ರಾಶಿಯವರ ಜಾತಕದಲ್ಲಿ ರಾಹುದೇವನು ಪ್ರಸ್ತುತ ಸಪ್ತಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಎಂದು ನಾವು ಮೊದಲೇ ತಿಳಿದುಕೊಂಡಿದ್ದೇವೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಪ್ತಮ ಭಾವವು ಅತ್ಯಂತ ಸೂಕ್ಷ್ಮವಾದ ಒಂದು ಸ್ಥಾನ. ಏಕೆಂದರೆ ಇದು ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಸಂಬಂಧಗಳಾದ ಪತಿ ಪತ್ನಿಯರ ಬಾಂಧವ್ಯ ಮತ್ತು ಪ್ರೇಮ ಜೀವನವನ್ನು ನಿಯಂತ್ರಿಸುತ್ತೆ. ಕಳೆದ 1 ವರ್ಷದಿಂದ ಸಿಂಹ ರಾಶಿಯವರ ವೈವಾಹಿಕ ಜೀವನದಲ್ಲಿ ಒಂದು ರೀತಿಯ ಅಸಮಾಧಾನ ಅಥವಾ ನಿರಾಸಕ್ತಿ ಮೂಡಿರಬಹುದು. ಈ ಸಣ್ಣ ವಿಷಯಗಳಿಗೂ ಸಂಗಾತಿಯ ಮೇಲೆ ಕೋಪ ಬರುವುದು, ಪರಸ್ಪರ ಮಾತುಗಳನ್ನು ತಪ್ಪಾಗಿ ಅರ್ಥೈಸುವುದು ಅಥವಾ ಕುಟುಂಬದ ಇತರ ಸದಸ್ಯರ ಹಸ್ತಕ್ಷೇಪದಿಂದಾಗಿ ದಾಂಪತ್ಯದಲ್ಲಿ ಬಿರುಕು ಮೂಡುವಂತಹ ಪರಿಸ್ಥಿತಿ ಎದುರಾಗಬಹುದು. ಆದರೆ ಮುಂಬರುವ 162 ದಿನಗಳಲ್ಲಿ ರಾಹುವಿನ ಈ ಒಂದು ನಡಿಗೆಯು ನಿಮಗೆ ಒಂದು ಕಡೆ ಸವಾಲನ್ನು ನೀಡುತ್ತಲೇ ಮತ್ತೊಂದು ಕಡೆ ಪರಿಹಾರದ ಮಾರ್ಗವನ್ನು ತೋರಿಸಿಕೊಡುತ್ತೆ. ಇಷ್ಟು ದಿನಗಳ ಕಾಲ ನಿಮ್ಮಿಬ್ಬರ ನಡುವೆ ಇದ್ದ ಗೋಡೆಯನ್ನು ಉರುಳಿಸಲು ರಾಹು ಸಹಾಯ ಮಾಡುತ್ತಾನೆ. ಆದರೆ ಅದಕ್ಕಾಗಿ ನಾವು ನಿಮ್ಮ ಅಹಂಕಾರವನ್ನು ಬದಿಗಿಡಬೇಕಾಗುತ್ತೆ. ಸಿಂಹ ರಾಶಿಯ ನೈಸರ್ಗಿಕ ಗುಣವೇ ಅಧಿಪತ್ಯ ಮತ್ತು ಸ್ವಾಭಿಮಾನ. ಆದರೆ ವೈವಾಹಿಕ ಜೀವನದಲ್ಲಿ ಅತಿಯಾದ ಸ್ವಾಭಿಮಾನವು ಕೆಲವೊಮ್ಮೆ ದೂರವನ್ನು ಹೆಚ್ಚಿಸುತ್ತೆ. ಸಂಗಾತಿಯ ಮನದಾಳದ ಮಾತುಗಳಿಗೆ ಕಿವಿಗೊಡಿ, ಅವರ ಭಾವನೆಗಳನ್ನು ಗೌರವಿಸಿ. ಈ ದಿನಗಳಲ್ಲಿ ಸಂಗಾತಿಯ ಆರೋಗ್ಯದ ಮೇಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುವುದರಿಂದ ಅವರ ಕಡೆಗೆ ವಿಶೇಷ ಗಮನ ಹರಿಸುವುದು ನಿಮ್ಮ ಕರ್ತವ್ಯ. ಇನ್ನು ಯಾರೆಲ್ಲ ಸಿಂಹರಾಶಿಯ ಅವಿವಾಹಿತ ಯುವಕ ಯುವತಿಯರು ಕಳಕಳಿಯಿಂದ ಯೋಗ್ಯ ಸಂಗಾತಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೋ ಅವರಿಗೆ ಈ ಒಂದು 162 ದಿನಗಳು ಅತ್ಯಂತ ಮಂಗಳಕರ ಸುದ್ದಿಯನ್ನು ತರುತ್ತೆ. ಕಳೆದೆರಡು ವರ್ಷಗಳಿಂದ ಮದುವೆಯ ಮಾತುಕತೆಗಳು ಮುರಿದು ಬೀಳುತ್ತಿದ್ರೆ ಈಗ ರಾಹುವಿನ ಶುಭ ದೃಷ್ಟಿಯಿಂದ ಅತ್ಯಂತ ಯೋಗ್ಯ ಮತ್ತು ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಕೌಟುಂಬಿಕ ಹಿನ್ನೆಲೆಯುಳ್ಳ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ದೀರ್ಘಕಾಲದ ಪ್ರೇಮ ಸಂಬಂಧಗಳು ಪೋಷಕರ ಒಪ್ಪಿಗೆಯೊಂದಿಗೆ ಕಲ್ಯಾಣ ಮಂಟಪದವರೆಗೂ ತಲುಪುವ ಸುವರ್ಣ ಯೋಗ ಈ ಅವಧಿಯಲ್ಲಿದೆ. ಈಗ ನಾವು ಸಿಂಹರಾಶಿಯವರ ವೃತ್ತಿಜೀವನ ಮತ್ತು ವಿದ್ಯಾರ್ಥಿ ಲೋಕದ ಕಡೆಗೆ ಬೆಳಕನ್ನು ಚೆಲ್ಲೋಣ. ರಾಹುದೇವನ ಮತ್ತೊಂದು ಶಕ್ತಿಯುತ ದೃಷ್ಟಿಯು ನಿಮ್ಮ ಜಾತಕದ ತೃತೀಯ ಭಾವದ ಮೇಲೆ ಬೀಳುತ್ತೆ. ಜ್ಯೋತಿಷ್ಯದಲ್ಲಿ 3ನೇ ಮನೆಯನ್ನು ಪರಾಕ್ರಮ ಮತ್ತು ಸಾಹಸದ ಸ್ಥಾನ ಎಂದು ಕರಿತೀವಿ. ನಿಮ್ಮಲ್ಲಿ ಈ ಸುಪ್ತವಾಗಿ ಅಡಗಿರುವ ಧೈರ್ಯ, ಆತ್ಮವಿಶ್ವಾಸ ಮತ್ತು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಛಲವನ್ನು ಈ ದೃಷ್ಟಿಯು ಜಾಗೃತಗೊಳಿಸುತ್ತೆ. ಯಾರೆಲ್ಲ ಸಿಂಹರಾಶಿಯ ವಿದ್ಯಾರ್ಥಿಗಳು ಮತ್ತು ಯುವಜನರು IAS, KAS ಅಥವಾ ಬ್ಯಾಂಕಿಂಗ್, ರೈಲ್ವೆ ಅಥವಾ ಯಾವುದೇ ರೀತಿಯ ಸರ್ಕಾರಿ ಮತ್ತು ಉನ್ನತ ಮಟ್ಟದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಗಲಿರುಳು ತಯಾರಿ ನಡೆಸುತ್ತಿದ್ದಾರೋ ಅವರಿಗೆ ಮುಂದಿನ ದಿನಗಳು ಅತ್ಯಂತ ನಿರ್ಣಾಯಕ. ನಿಮ್ಮ ಏಕಾಗ್ರತೆ ಈ ಸಮಯದಲ್ಲಿ ಅತ್ಯಂತ ತೀವ್ರವಾಗಿದೆ. ಈ ಹಿಂದೆ ಓದಿದ್ದು ಮರೆತು ಹೋಗುವ ಸಮಸ್ಯೆ ಇದ್ದರೆ ಈಗ ನಿಮ್ಮ ಗ್ರಹಣ ಶಕ್ತಿ ಮತ್ತು ಈ ಸ್ಮರಣ ಶಕ್ತಿ ಅದ್ಭುತವಾಗಿ ವೃದ್ಧಿಯಾಗಲಿದೆ. ಪರೀಕ್ಷಾ ಕೊಠಡಿಯಲ್ಲಿ ನಿಮ್ಮ ಸಮಯ ಪ್ರಜ್ಞೆ ಮತ್ತು ನಿಖರತೆ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತೆ. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ, ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವ ಸಹೋದ್ಯೋಗಿಗಳು ಸೃಷ್ಟಿಸುತ್ತಾ ತೊಂದರೆಗಳಿಗೆ ಮುಕ್ತಿ ಸಿಗುತ್ತೆ. ನಿಮ್ಮ ಪರಾಕ್ರಮ ಮತ್ತು ಚಾಣಾಕ್ಷತನದ ಮುಂದೆ ಶತ್ರುಗಳು ತಾವಾಗಿಯೇ ಶರಣಾಗುತ್ತಾರೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಈ ಒಂದು ಕಾರ್ಯದಕ್ಷತೆಯನ್ನು ಗುರುತಿಸಿ ನಿಮಗೆ ಉನ್ನತ ಹುದ್ದೆ ಅಥವಾ ಈ ವೇತನದ ಹೆಚ್ಚಳ ನಿಮಗೆ ಉಡುಗೊರೆಯನ್ನು ನೀಡುವ ಸಾಧ್ಯತೆಗಳು 100ಕ್ಕೆ 100ರಷ್ಟಿವೆ. ಆದರೆ ರಾಹುಗ್ರಹವು ಎಲ್ಲ ಲಾಭವನ್ನು ನೀಡುತ್ತದೆಯೋ ಅಷ್ಟೇ ವೇಗವಾಗಿ ನಮ್ಮ ಕೈಯಿಂದ ತಪ್ಪುಗಳನ್ನು ಮಾಡಿಸಲು ಹೊಂಚು ಹಾಕಿ ಕುಳಿತಿರುತ್ತೆ. ಈ ಒಂದು 162 ದಿನಗಳಲ್ಲಿ ನೀವು ಮಾಡಬಾರದ ಈ ಒಂದು 2 ಘೋರ ತಪ್ಪುಗಳು ಯಾವುವು? ಆ ರಾಹುವಿನ ಕೋಪಕ್ಕೆ ತುತ್ತಾಗದೆ ಆತನ ಕೃಪಾ ಆಶೀರ್ವಾದವನ್ನು ಪಡೆಯಲು ಮಾಡಬೇಕಾದ ಈ ಒಂದು ರಹಸ್ಯ ಪರಿಹಾರಗಳೇನು ಎಂಬುದನ್ನು ಮುಂದಿನ ನಾವು ಈ ಭಾಗದಲ್ಲಿ ಸ್ಪಷ್ಟವಾಗಿ ತಿಳಿಯೋಣ. ಸಿಂಹ ರಾಶಿಯವರಿಗೆ ಈ ಒಂದು ಮುಂದಿನ ದಿನಗಳು ಎಷ್ಟು ಅದ್ಭುತವಾಗಿರುತ್ತದೆಯೋ ಅಷ್ಟೇ ಅಪಾಯಕಾರಿಯೂ ಆಗಬಲ್ಲದು. ಏಕೆಂದರೆ ಮಾಯಾವಿ ರಾಹು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸುತ್ತಾನೆ. ಹಾಗಾಗಿ ನೀವು ಈ ಒಂದು 7 ತಪ್ಪುಗಳಿಂದ ಕಡ್ಡಾಯವಾಗಿ ಆದಷ್ಟು ದೂರವಿರಿ. ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ. ಸಿಂಹರಾಶಿಯ ಮೂಲ ಸ್ವಭಾವವೇ ಗಾಂಭೀರ್ಯ. ಆದರೆ
ಹಣ ಮತ್ತು ಯಶಸ್ಸು ಬರಲಾರಂಭಿಸಿದಾಗ ಅಹಂಕಾರ ತಲೆಗೇರಬಾರ್ದು. ಯಾರನ್ನೂ ಕೀಳಾಗಿ ಕಾಣಬೇಡಿ. ಆತುರದ ಮತ್ತು ರಹಸ್ಯ ಹೂಡಿಕೆಗಳು. ಯಾವುದೇ ಹೊಸ ವ್ಯವಹಾರ ಅಥವಾ ದೊಡ್ಡ ಆರ್ಥಿಕ ಹೂಡಿಕೆ ಮಾಡುವಾಗ ನಂಬಿಕಸ್ಥ ಹಾಗೂ ಅನುಭವಿ ವ್ಯಕ್ತಿಗಳ ಸಲಹೆ ಪಡೆಯಿರಿ. ಯಾರೋ ಅಪರಿಚಿತರು ಹೇಳಿದಂತೆ ದಿಢೀರ್ ಎಂದು ಹಣ ಹೂಡಬೇಡಿ. ಸಂಗಾತಿಯನ್ನು ಆಲಕ್ಷಿಸುವುದು. ನಿಮ್ಮ ಸಪ್ತಮ ಭಾವದ ರಾಹು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ಕೌಟುಂಬಿಕ ವಿಷಯಗಳಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಬೆಳೆಸಬೇಡಿ ಮತ್ತು ಸಂಗಾತಿಯ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಹಿರಿಯರ ಮತ್ತು ಒಡ ಹುಟ್ಟಿದವರೊಂದಿಗೆ ವೈರತ್ವ. ನಿಮ್ಮ ಲಾಭ ಭಾವದ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ಹಿರಿಯರೊಂದಿಗೆ ಬಾಂಧವ್ಯ ಕೆಡಿಸಿಕೊಂಡರೆ ನಿಮ್ಮ ಆದಾಯದ ಮೂಲಗಳೇ ಬಂದಾಗಬಹುದು. ಈ ಒಂದು ಡಿಜಿಟಲ್ ಜಗತ್ತಿನಲ್ಲಿ ಕಾನೂನು ಬಾಹಿರ ನಡವಳಿಕೆ. ರಾಹು ಆನ್ಲೈನ್ ರಂಗಕ್ಕೆ ಅಧಿಪತಿಯಾಗಿದ್ದರೂ ಈ ಒಂದು ಶಾರ್ಟ್ಕಟ್ ಮೂಲಕ ಹಣ ಗಳಿಸಲು ಹೋಗಿ ಸೈಬರ್ ಕ್ರೈಮ್ ಅಥವಾ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸಿಲುಕಬೇಡಿ. ಮಾನಸಿಕ ಭ್ರಮೆ ಮತ್ತು ನಕಾರಾತ್ಮಕ ಒಂದು ಚಿಂತನೆ. ಇಲ್ಲದ ಸಮಸ್ಯೆಯನ್ನು ಇದೆ ಎಂದು ಊಹಿಸಿಕೊಂಡು ಮಾನಸಿಕವಾಗಿ ಕುಗ್ಗಬೇಡಿ. ರಾಹು ಸೃಷ್ಟಿಸುವ ಭ್ರಮೆಗಳನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಜಯಿಸಿ. ಸೋಮಾರಿತನ ಮತ್ತು ಗ್ರಹಗಳ ಮೇಲಿನ ಅತಿಯಾದ ಅವಲಂಬನೆ. ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತವೆ, ಆದರೆ ಯಶಸ್ಸು ಸಿಗುವುದು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ. ಆದ್ದರಿಂದ ಸೋಮಾರಿತನ ಬಿಟ್ಟು ಸದಾ ಕ್ರಿಯಾಶೀಲರಾಗಿರಿ. ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ಶಮನಗೊಳಿಸಿ ಕೇವಲ ಶುಭ ಫಲಗಳನ್ನು ಮಾತ್ರ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅದ್ಭುತ ಪರಿಹಾರಗಳನ್ನು ಸೂಚಿಸಲಾಗಿದೆ. ನೀವು ಇಂದಿನಿಂದಲೇ ಇವುಗಳನ್ನು ಪಾಲಿಸಲು ಆರಂಭಿಸಿ. ಶಿವಾರಾಧನೆ. ರಾಹು ಮತ್ತು ಕೇತುಗಳ ಅಧಿಪತಿ ದೇವರೆಂದರೆ ಜಗದ್ಗುರು ಮಹಾದೇವ. ಪ್ರತಿದಿನ ಬೆಳಗ್ಗೆ ಶಿವನಿಗೆ ಜಲಾಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಸೂರ್ಯ ನಮಸ್ಕಾರ. ಸಿಂಹ ರಾಶಿಯ ಅಧಿಪತಿ ಬಂದು ಸೂರ್ಯದೇವ. ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ಸಮರ್ಪಿಸುವುದರಿಂದ ಆತ್ಮವಿಶ್ವಾಸ ದುಪ್ಪಟ್ಟವಾಗುತ್ತೆ ಮತ್ತು ರಾಹುವಿನ ದೋಷ ನಿವಾರಣೆಯಾಗುತ್ತೆ. ಪಕ್ಷಿ ಮತ್ತು ಪ್ರಾಣಿಗಳ ಸೇವೆ. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಆಹಾರವನ್ನಾಗಿ ನೀಡಿ. ಗೋಮಾತೆಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸುವುದರಿಂದ ಜಾತಕದಲ್ಲಿರುವ ಎಲ್ಲ ನವಗ್ರಹ ದೋಷಗಳು ದೂರವಾಗುತ್ತೆ. ದಾನ ಧರ್ಮ. ಕಪ್ಪು ಮತ್ತು ಬಿಳಿ ಎಳ್ಳನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಅಥವಾ ಬಡವರಿಗೆ ದೀನದಲಿತರಿಗೆ ನಿಮ್ಮ ಕೈಲಾದ ಸಹಾಯ ಅನ್ನದಾನವನ್ನು ಮಾಡಿ. ಈ ಸಂಬಂಧಗಳ ಗೌರವ. ನಿಮ್ಮ ಅತ್ತೆ ಮಾವಂದಿರು ಮತ್ತು ಈ ಒಂದು ಹಿರಿಯರೊಂದಿಗೆ ಸದಾ ಮಧುರ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಇದು ರಾಹುವನ್ನು ಅತ್ಯಂತ ಬೇಗ ಪ್ರಸನ್ನಗೊಳಿಸುತ್ತೆ. ಸಿಂಹ ರಾಶಿಯವರೇ, ಈ ಒಂದು ಮುಂದಿನ ದಿನಗಳು ನಿಮ್ಮ ಇಡೀ ಬದುಕಿನ ದಿಕ್ಕನ್ನು ಬದಲಾಯಿಸಲು ಬ್ರಹ್ಮಾಂಡ ನಿಮಗೆ ಒದಗಿಸುತ್ತಿರುವ ಒಂದು ಸುವರ್ಣಾವಕಾಶ ಅಂತಲೇ ಅನ್ನಬಹುದು. ಧೈರ್ಯದಿಂದ ಮುನ್ನಡೆಯಿರಿ. ಜಗತ್ತನ್ನು ಗೆಲ್ಲಬಹುದು. ನೀವು ಜೀವನದಲ್ಲಿ ಈ ಉನ್ನತ ಮಟ್ಟಕ್ಕೆ ಏರಬೇಕು, ಉನ್ನತ ಸ್ಥಾನ ನಿಮಗೆ ಸಿಗಬೇಕು ಅನ್ನೋದಾದರೆ ಆದಷ್ಟು ಈ ಸರಳವಾದ ಈ ಒಂದು ಪರಿಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆದಷ್ಟು ಸೂರ್ಯದೇವನಿಗೆ ನೀವು ಆರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಂತಹದ್ದೇ ಕಷ್ಟ ಕಾರ್ಪಣ್ಯಗಳು ತೊಲಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ, ಜಯ ಸಿಗುತ್ತೆ. ನೋಡಿದ್ರಲ್ಲ, ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಆ ಲಕ್ಷ್ಮಿ ಹತ್ರ, ತಾಯಿ ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಡ್ತೀನಿ. ಹರಿನಾರಾಯಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಸಹ ಧನ್ಯವಾದಗಳು.